ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನೀವು ಅಮೆಝಾನಿಂದ ಯಾವ ಥರ ದುಡ್ಡು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂತಂದರೆ ಸ್ಕ್ರೀನ್ ಮೇಲೆ ನೋಡ್ಬೋದು, ನಿಮಗೆ ಲೈವ್ ಆಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಏನೇನೆಲ್ಲ ಫಾಲೋ ಮಾಡಬೇಕು ಅಮೆಝಾನಿಂದ ಅಂತ. ಸೊ ನೀವೇನು ಮಾಡಬೇಕಂತಂದರೆ ಜಸ್ಟ್ ವಾಯ್ಸ್ಗೂ ಮತ್ತು ವೀಡಿಯೋಸ್ಗೂ ಸಿಂಕ್ ಆಗಲ್ಲ. ಬಟ್ ಏನಂತಂದರೆ ವಾಯ್ಸ್ನ ಕರೆಕ್ಟಾಗಿ ಕೇಳಿ, ಅದೇ ರೀತಿ ವಿಡಿಯೋನ ಕರೆಕ್ಟಾಗಿ ನೋಡಿ. ಸೊ ನೀವು ಏನು ಮಾಡಬೇಕಂತಂದರೆ ಅಮೆಝಾನಲ್ಲಿ ಫಸ್ಟು ನಿಮ್ಮ ಒಂದು ಮೊಬೈಲಲ್ಲಿ ಕ್ರೋಮ್ ಬ್ರೌಸರಲ್ಲಿ ಅಮೆಝಾನನ್ನು ಓಪನ್ ಮಾಡ್ಕೊಳ್ಳಿ. ಸೊ ಅಮೆಝಾನನ್ನು ಓಪನ್ ಮಾಡಿಕೊಂಡು ಅದನ್ನು ಡೆಸ್ಕ್ಟಾಪ್ ವರ್ಷನ್ಗೆ ಹಾಕಿ. ಸೊ ಡೆಸ್ಕ್ಟಾಪ್ ವರ್ಷನ್ಗೆ ಹಾಕಿ ಆದ ಮೇಲೆ ನಿಮಗೆ ಒಂದು ಅಮೆಝಾನ್ ಈ ಥರ ನೋಡೋದಕ್ಕೆ ಸಿಗುತ್ತೆ. ಅಂತಂದರೆ ನಿಮಗೆ ಸ್ಕ್ರೀನ್ಗಳನ್ನ ನೋಡ್ತಾ ಇರ್ಬೋದು, ಅಮೆಝಾನ್ ಒಂಥರ ಕಾಣಿಸುತ್ತೆ. ಸೊ ಅದನ್ನು ಡೈರೆಕ್ಟಾಗಿ ಕೆಳಗಡೆ ಮಾಡಿ ಫುಟರಲ್ಲಿ. ಸೊ ಫುಟರಲ್ಲಿ ಕೆಳಗಡೆ ಬಂದ್ರಿ ಅಂತಂದರೆ ಡೈರೆಕ್ಟಾಗಿ ನಿಮಗೆ ಏನಂತಂದರೆ ಅಲ್ಲಿ ನಿಮಗೆ ಏನಂತಂದರೆ ಬಿಕಮ್ ಆ್ಯಂಡ್ ಅಫಿಲಿಯೇಟ್ ಅಂತ ಒಂದು ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನೆಕ್ಸ್ಟ್ ಸ್ಟೆಪ್ ನಿಮಗೆ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಅಂದರೆ ಬರುತ್ತೆ, ಅಲ್ಲಿ ನಿಮಗೆ ಸೈನ್ ಇನ್ ಅಥವಾ ಸೈನ್ ಅಪ್ ಆಗೋದಕ್ಕೆ ಕೇಳುತ್ತೆ. ಸೊ ಆಲ್ರೆಡಿ ನಿಮ್ಮ ಹತ್ರ ಅಮೆಝಾನ್ ಅಕೌಂಟ್ ಇತ್ತಂದರೆ ಡೈರೆಕ್ಟಾಗಿ ಸೈನ್ ಇನ್ ಆಗ್ಬೋದು. ಸೊ ಅಮೆಝಾನ್ ಅಕೌಂಟ್ ಇಲ್ಲ ಅಂತಂದರೆ ನೀವು ಸೈನ್ ಅಪ್ ಆಗಬೇಕಾಗುತ್ತೆ. ಸೊ ಮೊದಲಿಗೆ ಏನಂತಂದರೆ ಅಫಿಲಿಯೇಟ್ ಅಂದರೆ ಏನು? ಸೊ ಅಫಿಲಿಯೇಟ್ ಅಂದರೆ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಅಮೆಝಾನ್ನ ತೊಗೊಳ್ಳೋಣ. ಸೊ ಅಮೆಝಾನಲ್ಲಿ ತುಂಬ ಪ್ರಾಡಕ್ಟ್ಸ್ ಇದೆ. ಸೊ ಆ ಪ್ರಾಡಕ್ಟ್ಸಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ತೊಗೊಳ್ಳೋಣ. ಸೊ ಪ್ರಾಡಕ್ಟ್ ಲಿಂಕನ್ನು ನಾವೇನು ಮಾಡಬೇಕು, ನಮ್ಮ ಫಾಲೋವರ್ಸ್ ಅಥವಾ ನಮ್ಮ ಒಂದು ಬೇರೆ ಯಾರಿಗಾದ್ರೂ ಫ್ರೆಂಡ್ಸ್ಗಾಗಿರ್ಬೋದು ಎಲ್ಲ ಶೇರ್ ಮಾಡಿ. ಸೊ ಇವಾಗ ಏನಂತಂದರೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಸೈನ್ ಇನ್ ಆಗ್ಬಿಟ್ಟು. ಸೊ ಕಂಪ್ಲೀಟಾಗಿ ಸೈನ್ ಇನ್ ಆದ ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಸೊ ಅಲ್ಲಿ ಆಪ್ಷನ್ಸ್ ಇದೆ, 2 ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ನಿಮಗೆ ಎಸ್ ಅಂದರೆ ಎಸ್ ಕೊಡಿ, ಇಲ್ಲ ಅಂತಂದರೆ ಇಲ್ಲ ಅಂತ ಕೊಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ಏನಂತಂದರೆ ನಿಮ್ಮ ವೆಬ್ಸೈಟ್ ಆಗಿರ್ಬೋದು, ನಿಮ್ಮ ಹತ್ರ ಏನಾದರೂ ಬ್ಲಾಗ್ ಇತ್ತಪ್ಪ, ಸೊ ಬ್ಲಾಗ್ ಲಿಂಕನ್ನು ಹಾಕಿ, ಯೂಟ್ಯೂಬ್ ಚಾನಲ್ ಇತ್ತಂದರೆ ಯೂಟ್ಯೂಬ್ ಚಾನಲ್ ಹಾಕಿ, ಇಲ್ಲ ಇನ್ಸ್ಟಾಗ್ರಾಮ್ ಇತ್ತಂದರೆ ಇನ್ಸ್ಟಾಗ್ರಾಮ್ ಹಾಕಿ, ಟೆಲಿಗ್ರಾಮ್ ಗ್ರೂಪ್ ಇತ್ತಂದರೆ ಟೆಲಿಗ್ರಾಮ್ ಗ್ರೂಪ್ ಹಾಕಿ. ಸೊ ಯಾವುದಾದ್ರೂ ಒಂದು ಕಂಪಲ್ಸರಿಯಾಗಿ ಹಾಕಲೇಬೇಕು. ಸೊ ಅದು ಹಾಕಿ ಆದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಲ್ಲಿ ನಿಮಗೆ ನಿಮ್ಮ ಒಂದು ಸ್ಟೋರ್ ಹೆಸರು ಕೇಳುತ್ತೆ. ಸೊ ನೀವು ಯಾವ ಥರ ಒಂದು ಸ್ಟೋರ್ ಹಾಕ್ತೀನಿ, ನಿಮ್ಮ ಹೆಸರು ಇಡ್ಬೋದು, ಇಲ್ಲ ಯಾವುದೋ ಒಂದು ಇಟ್ಕೋಬೋದು. ಅದನ್ನು ಹಾಕಿ. ಸೊ ಹಾಕಿ ಆದಮೇಲೆ ಕೆಳಗಡೆ ನಿಮ್ಮ ಒಂದು ನೀವು ಲಿಂಕ್ ಹಾಕಿರ್ತೀರಲ್ಲ, ಸೊ ಅಲ್ಲಿ ಯಾವ ಥರದ ಒಂದು ಕಂಟೆಂಟ್ ಇರುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ನಾನೊಂದು ಯೂಟ್ಯೂಬ್ ಚಾನಲ್ ಲಿಂಕನ್ನು ಹಾಕಿದ್ದೆ ಆಲ್ರೆಡಿ. ಸೊ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡ್ತೀನಿ, ಹಾಕ್ತೀನಿ. ಸೊ ಎಕ್ಸ್ಪ್ಲೈನ್ ಮಾಡಿ ಹಾಕಿ ಆದ ಮೇಲೆ ನೀವೇನು ಮಾಡಬೇಕಾಗತ್ತೆ, ಅದನ್ನು ಕಂಪ್ಲೀಟಾಗಿ ನೀವು ಹಾಕಿ ಆದ ಮೇಲೆ ಕೆಳಗಡೆ ಬಂದ್ರಿ ಅಂತಂದರೆ ಅದು ಏನು ಕೇಳುತ್ತೆ ಅಂತಂದರೆ, ನೀವು ನಮ್ಮನ್ನು ಎಲ್ಲಿ ಫೈಂಡ್ ಮಾಡಿದ್ರಿ ಅಂತ ಕೇಳುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಕೆಳಗಡೆ ಕ್ಯಾಪ್ಚಾ ಕೋಡನ್ನು ಕೇಳುತ್ತೆ. ಸೊ ಕ್ಯಾಪ್ಚಾ ಕೋಡನ್ನು ಹಾಕ್ತೀರಿ. ಸೊ ಕ್ಯಾಪ್ಚಾ ಕೋಡ್ ಹಾಕಿ ಆದ ಮೇಲೆ ಕೆಳಗಡೆ ಒಂದು ಟಿಕ್ ಮಾರ್ಕ್ ಬರುತ್ತೆ. ಆ ಟಿಕ್ ಮಾರ್ಕನ್ನು ಕ್ಲಿಕ್ ಮಾಡಿಕೊಂಡು ಫಿನಿಶ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಫಿನಿಶ್ ಮೇಲೆ ಕ್ಲಿಕ್ ಮಾಡಿ ಆದ ಮೇಲೆ ನಮಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಅಲ್ಲಿ ನಿಮಗೆ ತೋರಿಸ್ಬಿಡುತ್ತೆ. ಸೊ ನಿಮ್ಮ ಸ್ಟೋರ್ ಆಲ್ರೆಡಿ ಕ್ರಿಯೇಟ್ ಆಗಿದೆ, ನೀವು ಏನಂತಂದರೆ ಅಮೆಝಾನ್ ಅಸೋಸಿಯೇಟ್ ಆಗಿದ್ದೀರಾ ಅಂತ ಬರುತ್ತೆ. ಸೊ ನಿಮ್ಮ ಸ್ಟೋರ್ ID ಕೂಡ ಅಲ್ಲಿ ತೋರಿಸುತ್ತೆ. ಸೊ ಕೆಳಗಡೆ ಮತ್ತೆ ನಿಮಗೆ ಪೇಮೆಂಟ್ಸು ಅದು ಇದು ಅಂತ ಕೇಳುತ್ತೆ. ಸೊ ಅದನ್ನು ಲೇಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲೇಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಂತಂದರೆ ನಿಮಗೆ ಅಲ್ಲಿ ಅಫಿಲಿಯೇಟ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಸೊ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಅದು ನಿಮ್ಮ ಅಫಿಲಿಯೇಟ್ ಡ್ಯಾಶ್ಬೋರ್ಡ್. ಸೊ ನಿಮ್ಮ ಎಷ್ಟು ಸೇಲ್ ಆಗಿದೆ, ಎಷ್ಟು ಅರ್ನ್ ಆಗಿದೆ, ನೀವು ಅದನ್ನು ಅಲ್ಲಿ ನೋಡ್ಕೋಬೋದು. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಅಮೆಝಾನ್ ಮತ್ತೆ ತಿರ್ಗಾ ಓಪನ್ ಮಾಡ್ಕೊಳ್ಳಿ. ಸೊ ಅಮೆಝಾನನ್ನು ತಿರ್ಗಾ ಓಪನ್ ಮಾಡಿಕೊಂಡು ಅಲ್ಲಿ ನಿಮಗೆ ಒಂದು ಮೇಲ್ಗಡೆ ಒಂದು ಹೊಸ ಒಂದು ಸ್ಟ್ರಿಪ್ ಬರುತ್ತೆ, ಸೈಟ್ ಸ್ಟ್ರಿಪ್ ಅಂತ ಕಾಣಿಸೋದಕ್ಕೆ ಶುರುವಾಗುತ್ತೆ. ಸೊ ಅದೇನಪ್ಪ ಅಂತಂದರೆ ಅಮೆಝಾನ್ ಇನ್ಫ್ಲೂಯೆನ್ಸರ್ದು ಒಂದು ಅಸೋಸಿಯೇಟ್ ಅಕೌಂಟ್, ಒಂದು ಅಫಿಲಿಯೇಟ್ ಅಕೌಂಟ್ ಇರೋರಿಗೆ ಮಾತ್ರ ಅದು ಬರುತ್ತೆ. ಸೊ ಅದು ಬಂದಾದ ಮೇಲೆ ಕೆಳಗಡೆ ನಿಮಗೆ ಪ್ರಾಡಕ್ಟ್ಗಳು ಬರುತ್ತೆ. ಸೊ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ತೊಗೊಳ್ಳೋಣ. ಸೊ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ತೊಗೊಂಡು ನಾನು ನೋಡ್ಬೋದು, ಯಾವುದೋ ಒಂದು ಪ್ರಾಡಕ್ಟನ್ನು ತೊಗೊಂಡಿದ್ದೀನಿ. ಸೊ ಪ್ರಾಡಕ್ಟ್ ತೊಗೊಂಡಾದ ಮೇಲೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಗೆಟ್ ಲಿಂಕ್ ಅಂತ ಮೇಲ್ಗಡೆ ನಿಮಗೆ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ಗೆಟ್ ಲಿಂಕ್ ಮೇಲೆ ಸೊ ಲಿಂಕ್ ಬರುತ್ತೆ. ಆ ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡಿಕೊಂಡು ನೀವು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳಿ, ನಿಮ್ಮ ಒಂದು ಟೆಲಿಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಸೊ ಟೆಲಿಗ್ರಾಮಲ್ಲಿ ನಿಮಗೆ ಏನಿರಬೇಕಂತಂದರೆ 100% ಆಗಿ ನಿಮ್ಮ ಹತ್ರ ಒಂದು ಗ್ರೂಪ್ ಇರಬೇಕು, ಇಲ್ಲ ಚಾನಲ್ ಇರಬೇಕು. ಸೊ ಇಲ್ಲ ಅಂತಂದರೆ ತಲೆ ಕೆಡಿಸ್ಕೊಬೇಡಿ, ಕ್ರಿಯೇಟ್ ಮಾಡ್ಕೊಳ್ಳಿ ಹೊಸದಾಗಿ. ಸೊ ಗ್ರೂಪ್ ಅಥವಾ ಚಾನಲನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಕ್ರಿಯೇಟ್ ಮಾಡ್ಕೊಂಡಾದಮೇಲೆ ಅದರಲ್ಲಿ ನೋಡ್ಬೋದು, ನಾನು ಈ ಥರ ಶೇರ್ ಮಾಡಿದ್ದೀನಿ ಆಲ್ರೆಡಿ ತುಂಬ ಪ್ರಾಡಕ್ಟ್ಗಳನ್ನು. ಸೊ ಶೇರ್ ಮಾಡಿ ಆದ ಮೇಲೆ ನಿಮ್ಮ ಒಂದು ಫಾಲೋವರ್ಸ್ ಅಥವಾ ಏನಿರ್ತಾರಲ್ಲ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು, ಸೊ ಅದ್ರಿಗೆ ಇಷ್ಟ ಆಯ್ತಪ್ಪ ಅಂತಂದರೆ ಅವರು ಬೈ ಮಾಡ್ತಾರೆ. ಸೊ ಮೊದಲಿಗೆ ನೀವು ಕ್ರಿಯೇಟ್ ಮಾಡ್ಕೊಂಡಾದಮೇಲೆ ನಿಮಗೆ ಫಾಲೋವರ್ಸ್ ಬರಬೇಕಲ್ಲ, ಎಲ್ಲಿಂದ ಬರಬೇಕು? ಸೊ ಅದಕ್ಕೂ ಒಂದು ಐಡಿಯಾ ಕೊಡ್ತೀನಿ ನಾನು. ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇದೆಯಾ? ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಮಾಡಿ. ಸೊ ಈ ರೀತಿ ಕಮ್ಮಿ ಪ್ರಾಡಕ್ಟ್ಸ್ಗಳು ನಮಗೆ ಇಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ, ಲಿಂಕ್ ನಿಮಗೆ ಬಯೋದಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ರೀಲ್ ಮಾಡಿ. ಸೊ ಆ ಲಿಂಕ್, ಇದರ ಲಿಂಕ್ ಏನಿದೆ ಅದನ್ನು ಬಯೋದಲ್ಲಿ ಹಾಕಿ ಆದಮೇಲೆ
ಅಷ್ಟೇ ನಿಮ್ಮದು ಕಂಪ್ಲೀಟ್ ಮುಗೀತು. ಸೊ ಇಲ್ಲಿ ಒಂದು ರೀಲ್ ಮುಖಾಂತರ ಏನು ಮಾಡ್ತಾರೆ, ಜನಗಳು ಇಲ್ಲಿ ಬರೋದಕ್ಕೆ ಶುರು ಮಾಡ್ತಾರೆ. ಸೊ ಒಂದು 4-5 ರೀಲ್ ಮಾಡಿ. ಸೊ ಅಂದರೆ ಜಾಸ್ತಿ ಜನಗಳಿಗೆ ಗೊತ್ತಾಗೋರು. ಸೊ ಜನಗಳಿಗೆ ಗೊತ್ತಾಗ್ತಾ ಏನು ಮಾಡ್ತಾರೆ, ಇಲ್ಲಿಗೆ ಬರ್ತಾರೆ. ಸೊ ಇಲ್ಲಿಗೆ ಬಂದಾದಮೇಲೆ ಇಲ್ಲಿ ಪ್ರಾಡಕ್ಟ್ಗಳು ಅವ್ರಿಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಷ್ಟ ಆಯ್ತಂದರೆ ಬೈ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಅಫಿಲಿಯೇಟ್ ಕಮಿಷನ್ ಏನಿರುತ್ತಲ್ಲ ಅದು ಬರ್ತಾ ಹೋಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.